ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಸಾಂಖ್ಯಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನನಗೇನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ಗೊತ್ತಾಗ್ತಾ ಇಲ್ಲ. ಸೊ ನಾನು ನಿನಗೆ ಶರಣಾಗತನಾಗಿದ್ದೀನಿ, ನಾನು ನಿನ್ನ ಶಿಷ್ಯ, ಅದಕ್ಕೋಸ್ಕರ ನೀನು ನನಗೆ ಈಗ ಶಿಕ್ಷಣವನ್ನು ಕೊಡು. ಯಾಕೆ ಅಂತಂದರೆ ಭೂಮಿಯಲ್ಲಿ ನಿಷ್ಕಂಟಕ ಧನಧಾನ್ಯದಿಂದ ಕೂಡಿರುವಂತಹ ರಾಜ್ಯ ಮತ್ತು ದೇವತೆಗಳ ಒಡೆತನವನ್ನು ಪಡ್ಕೊಂಡ್ರೂ ಕೂಡ, ಇದೆಲ್ಲ ನನಗೆ ಸಿಕ್ಕಿದ್ರೂ ಕೂಡ ನಾನು ಈ ಶೋಕ ಇದೆಯಲ್ಲ, ಇಂದ್ರಿಯಗಳನ್ನೇ ಒಣಗಿಸುವಂಥ ಶೋಕ, ಇದನ್ನು ದೂರ ಮಾಡೋದಕ್ಕೆ ನನಗೆ ಯಾವ ಉಪಾಯನೂ ಕಾಣಿಸ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಸಂಜಯ ಹೇಳ್ತಾನೆ, ರಾಜನೇ, ನಿದ್ರೆಯನ್ನು ಗೆಲ್ಲುವಂತಹ ಅರ್ಜುನ, ಇಲ್ಲಿ ನಿದ್ರೆ ಅಂತಂದರೆ ನಮ್ಮ ಶರೀರಕ್ಕೆ ನಿದ್ರೆ ಬೇಕಲ್ಲ, ಅದು ಆಗುತ್ತೆ, ಮತ್ತು ಕತ್ತಲೆಯನ್ನು ಗೆದ್ದಿರುವಂಥವನು, ಅಜ್ಞಾನವನ್ನು ಗೆದ್ದಿರುವಂಥವನು ಅಂತ ಅರ್ಥ. ಅಂಥ ಅರ್ಜುನ ಅಂತರ್ಯಾಮಿಯಾದ ಶ್ರೀಕೃಷ್ಣನಿಗೆ ಅಂದ್ರೇನು, ಅವನ ಮನಸ್ಸಲ್ಲಿ ಏನು ಇದೆಯೋ ಅದೆಲ್ಲ ಗೊತ್ತಾಗತ್ತೆ ಅವನಿಗೆ, ಭಗವಂತನಿಗೆ. ಅರ್ಜುನನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂತರ್ಯಾಮಿ, ಅವನಿಗೆ ಎಲ್ಲರ ಮನಸ್ಸಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲ ಗೊತ್ತಾಗೋದ್ರಿಂದನೇ ಅವನನ್ನು ಅಂತರ್ಯಾಮಿ ಅಂತ ಕರೆಯೋದು. ಅಂತ ಶ್ರೀಕೃಷ್ಣನಿಗೆ ಈ ರೀತಿ ಹೇಳಿ ಆಮೇಲೆ ಶ್ರೀ ಗೋವಿಂದನಿಗೆ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಸುಮ್ಮನೆ ಆಗ್ಬಿಡ್ತಾನೆ. ಭರತವಂಶಿ ಧೃತರಾಷ್ಟ್ರನೇ, ಅಂತರ್ಯಾಮಿ ಶ್ರೀಕೃಷ್ಣ ಎರಡೂ ಸೈನ್ಯದ ನಡುವೆ ಶೋಕ ಪಡ್ತಾ ಇರುವಂಥ ಆ ಅರ್ಜುನನಿಗೆ ನಗ್ತಾ ಈ ರೀತಿ ಹೇಳ್ತಾನೆ ಅಂತನ್ಬಿಟ್ಟು ಈಗ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾನೋ ಅದನ್ನು ಈಗ ಹೇಳ್ತಾನೆ. ಶ್ರೀ ಭಗವಂತ ಹೇಳ್ತಾನೆ, ಅರ್ಜುನ, ನೀನು ಯಾರು ಶೋಕಿಸೋದಕ್ಕೆ ಯೋಗ್ಯರಲ್ವೋ ಅಂಥವ್ರಿಗೋಸ್ಕರ, ಅಂಥ ಮನುಷ್ಯರಿಗೆ ನೀನು ಶೋಕ ಪಡ್ತಾ ಇದೆಯಲ್ಲ, ಮತ್ತು ಪಂಡಿತರ ಹಾಗೆ ಬೇರೆ ಮಾತಾಡ್ತಾ ಇದೆಯಾ, ಅಂದರೆ ಅವನು ಮಾತಾಡ್ತಾ ಇರುವಂಥ ಮಾತುಗಳು ದೊಡ್ಡ ದೊಡ್ಡ ಪಂಡಿತರು ಮಾತಾಡ್ತಾರಲ್ಲ ಆ ರೀತಿ. ಆದರೆ ನೀನು ಯಾರಿಗೆ ನೀನು ಶೋಕ ಪಡಬಾರ್ದೋ ಅಂಥ ಮನುಷ್ಯರಿಗೆ ನೀನು ಶೋಕ ಪಡ್ತಾ ಇದೆಯಾ. ಆದರೆ ಯಾರ ಪ್ರಾಣ ಹೊರಟು ಹೋಗಿದೆಯೋ, ಅಂದರೆ ಯಾರು ಸತ್ತು ಹೋಗಿದಾರೋ ಅವರಿಗೋಸ್ಕರ, ಮತ್ತು ಯಾರ ಪ್ರಾಣ ಹೋಗಿಲ್ವೋ ಅಂದರೆ ಯಾರು ಬದುಕಿದಾರೋ ಅವ್ರಿಗೋಸ್ಕರ ಪಂಡಿತರು ಶೋಕ ಪಡೋದಿಲ್ಲ. ಆದರೆ ಇಲ್ಲಿ ಮಾತು ಮಾತ್ರ ಪಂಡಿತರನ ಥರ ಹಾಡ್ತಾ ಇದೆಯಾ, ಆದರೆ ನೀನು ಶೋಕ ಪಡ್ತಾ ಇದೆಯಾ. ನಾನು ಇಲ್ವೇ ಇಲ್ಲ ಅನ್ನುವಂಥ ಕಾಲನೇ ಇಲ್ಲ ಅಂದರೆ ನಾನು ಸದಾ ಇರ್ತೀನಿ, ಅಥವಾ ನೀನು ಇಲ್ಲದ ಕಾಲನೂ ಇಲ್ಲ ಅಂದರೆ ನೀನು ಕೂಡ ಸದಾ ಇರುವಂಥವನು. ಈ ರಾಜರೂ ಕೂಡ ಇರಲಿಲ್ಲ, ಮತ್ತು ಇಷ್ಟೇ ಅಲ್ಲ, ಮುಂದೆ ನಾವೆಲ್ಲ ಇರೋದಿಲ್ಲ ಅನ್ನೋದು ಕೂಡ ಇಲ್ಲ, ಅಂದರೆ ನಾವು ಯಾವಾಗಲೂ ಇರುವಂಥವ್ರು. ಹೇಗೆ ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲತನ ಅಂದರೆ ಬಾಲ್ಯಾವಸ್ಥೆ ಅಂತ ಹೇಳ್ತೀವಲ್ಲ, ಅದು ಯೌವನ ಮತ್ತು ವೃದ್ಧಾವಸ್ಥೆ ಆಗುತ್ತೋ, ಅದೇ ರೀತಿ ಬೇರೆ ಶರೀರದ ಪ್ರಾಪ್ತಿ ಕೂಡ ಆಗುತ್ತೆ ನಮಗೆ. ಆ ಶರೀರ ಸಿಗೋದು ಕೂಡ ಹೀಗೇನೆ. ಈಗ ನಮಗೆ ಬಾಲತನದಲ್ಲಿದ್ದಂತಹ ಶರೀರ ಇದೆಯಾ? ಇಲ್ಲ. ಯೌವನದಲ್ಲಿದ್ದಂತಹ ಶರೀರ ಇದೆಯಾ? ಈಗ ಇಲ್ಲ. ಅದೇ ರೀತಿ ಈ ಶರೀರ ಬಿಟ್ಟ ಮೇಲೆ ಇನ್ನೊಂದು ಶರೀರಕ್ಕೆ ನಾವು ಹೋಗ್ತೀವಿ ಅಷ್ಟೇನೆ ಹೊರತು ನಾವು ಯಾವತ್ತೂ ಇರ್ತೀವಿ ಅಂತ ಹೇಳ್ತಾ ಇದ್ದಾನೆ. ಆ ವಿಷಯದಲ್ಲಿ ಧೀರ ಪುರುಷರು ಇರ್ತಾರಲ್ವಾ, ಅವರು ಮೋಹಿತರಾಗೋದಿಲ್ಲ. ಕುಂತಿ ಪುತ್ರನೇ, ಚಳಿ, ಬಿಸಿಲು, ಸುಖ ದುಃಖವನ್ನು ಕೊಡುವಂಥ ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗಗಳು, ಇವೆಲ್ಲ ಏನು ಮಾಡುತ್ತೆ, ಇಂದ್ರಿಯಗಳು ಅದರ ವಿಷಯಗಳ ಜೊತೆ ಸಂಯೋಗ ಮಾಡಿದಾಗ ಉತ್ಪತ್ತಿ ಆಗುತ್ತೆ, ವಿನಾಶ ಆಗುತ್ತೆ, ಮತ್ತು ಇದೆಲ್ಲ ಕೂಡ ಅನಿತ್ಯವಾಗಿರುವಂಥದ್ದು. ಅದಕ್ಕೋಸ್ಕರನೇ ಭರತ, ಇವುಗಳನ್ನೆಲ್ಲ ನೀನು ಸಹಿಸ್ಕೋ. ಯಾಕೆ ಅಂತಂದರೆ ಪುರುಷ ಶ್ರೇಷ್ಠನೇ ದುಃಖ ಸುಖವನ್ನು ಸಮಾನ ಅಂತ ತಿಳ್ಕೊಳ್ತಾನಲ್ಲ, ಎರಡನ್ನೂ ಸಮಭಾವದಲ್ಲಿ ನೋಡ್ತಾನಲ್ಲ. ಯಾವ ಧೀರ ಪುರುಷನಿಗೆ ಈ ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗ ಇದೆಯಲ್ಲ ಅದು ವ್ಯಾಕುಲಗೊಳಿಸೋದಿಲ್ವೋ, ಈಗ ಯಾವ ಇಂದ್ರಿಯ ವಿಷಯಗಳನ್ನು ನೋಡಿ ಅದರ ಜೊತೆ ಸೇರಿದಾಗಲೂ ಕೂಡ ಆ ಮನುಷ್ಯನ ಮನಸ್ಸು ವ್ಯಾಕುಲಗೊಳ್ಳೋದಿಲ್ವೋ, ಅವನು ನಿಜವಾಗ್ಲೂ ಮೋಕ್ಷಕ್ಕೆ ಯೋಗ್ಯವಾಗಿದ್ದಾನೆ. ಈಗ ನಮಗೇನಾಗುತ್ತೆ, ಇಂದ್ರಿಯಗಳಿಗೆ ಬೇಕಾದಂತಹ ವಿಷಯಗಳು ಸಿಕ್ಕಿಬಿಟ್ರೆ ನಮ್ಮನ್ನು ಹಿಡಿಯೋದಕ್ಕಾಗೋದಿಲ್ಲ ಅಲ್ವಾ, ಆ ರೀತಿ ಎಲ್ಲ ನಾವು ಮಾಡ್ತೀವಿ. ಆದರೆ ಯಾರು ಧೀರ ಪುರುಷನಾಗಿರ್ತಾನೋ ಅವನಿಗೆ ಇಂದ್ರಿಯಗಳು ತನ್ನ ವಿಷಯಗಳ ಜೊತೆ ಸಂಯೋಗ ಆದಾಗಲೂ ಕೂಡ ವ್ಯಾಕುಲ ಪಡ್ಕೊಳ್ಳೋದಿಲ್ಲ. ಅವನು ನಿಜವಾಗ್ಲೂ ಮೋಕ್ಷಕ್ಕೆ ಯೋಗ್ಯನಾಗಿದ್ದಾನೆ. ಅಸತ್ ವಸ್ತುವಿನ
ಒಂದು ಪೊಸಿಷನ್ ಇದೆಯಲ್ಲ ಅದು ಯಾವತ್ತೂ ಇರೋದಿಲ್ಲ. ಅಸತ್ ವಸ್ತುವಿಗೆ ಒಂದು ಸತ್ತೆ ಅನ್ನೋದು ಇರೋದಿಲ್ಲ. ಮತ್ತೆ ಸತ್ನ ಅಭಾವ ಇಲ್ಲ, ಎಲ್ಲ ಕಡೆ ಕೂಡ ಸತ್ ಅನ್ನೋದು ಇದೆ. ಈ ರೀತಿ ಎರಡರ ತತ್ವವನ್ನ ಜ್ಞಾನಿ ಪುರುಷರ ಮೂಲಕ ಇದು ನೋಡಲಾಗಿದೆ. ಅಂದ್ರೆ ಎಲ್ಲ ಜ್ಞಾನಿ ಪುರುಷರು ಇದರ ಬಗ್ಗೆ ಮಾತಾಡಿದರೆ ಮತ್ತೆ ಅವರು ಅನುಭವವನ್ನು ಕೂಡ ಪಟ್ಟು ಹೇಳಿದ್ದಾರೆ. ನಾಶರಹಿತ ಅಂತ ನೀನು ಅವನನ್ನ ತಿಳ್ಕೋಬೇಕು. ಯಾರಿಂದ ಈ ಸಂಪೂರ್ಣ ಜಗತ್ತು ದೃಶ್ಯ ವರ್ಗವಾಗಿ ವ್ಯಾಪ್ತವಾಗಿದೆಯೋ, ಅಂದ್ರೆ ಯಾರಿಂದ ಈ ಒಂದು ಜಗತ್ತು ನಮ್ಮ ಕಣ್ಣಿಗೆ ಕಾಣಿಸೋ ಹಾಗಾಗಿದೆಯೋ ಆ ಅವಿನಾಶಿಯನ್ನ ವಿನಾಶ ಮಾಡೋದರಲ್ಲಿ ಯಾರು ಸಮರ್ಥರಾಗಿಲ್ಲ. ಯಾವಾಗಲೂ ಅಷ್ಟೇ, ಭಗವಂತನನ್ನ ಯಾರು ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಎಲ್ಲ ದೃಶ್ಯ ಜಗತ್ತು ನಮಗೇನು ಕಣ್ಣಿಗೆ ಕಾಣಿಸ್ತಾ ಇದೆಯೋ ಆ ರೀತಿ ಯಾರು ಮಾಡಿದನೋ ಅವನನ್ನ ಯಾರು ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ನಾಶರಹಿತ ಅಪ್ರಮೇಯ ನಿತ್ಯ ಸ್ವರೂಪ ಜೀವಾತ್ಮನ ಈ ಎಲ್ಲ ಶರೀರವು ಕೂಡ ನಾಶವಾಗುವಂಥದ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಭರತ ವಂಶೀಯ ಅರ್ಜುನನೇ ನೀನು ಯುದ್ಧ ಮಾಡು. ಅಂದ್ರೆ ಇಲ್ಲಿ ಈ ಆತ್ಮ ಅವಿನಾಶಿ ಅಂದ್ರೆ ನಾಶ ಆಗದೆ ಇರುವಂಥದ್ದು, ಈ ಶರೀರ ಇವತ್ತಲ್ಲ ನಾಳೆ ನಾಶ ಆಗುವಂಥದ್ದು. ಅದಕ್ಕೋಸ್ಕರ ನೀನು ಯುದ್ಧ ಮಾಡು ಅಂತ ಇಲ್ಲಿ ಅರ್ಜುನನಿಗೆ ಭಗವಂತ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.